ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಯಿತು. ಆಮೇಲೆ ಹಬ್ಬಕ್ಕೆ ಅಂತ ನಮ್ಮ ಅಕ್ಕ ಬಾಬು ಬಂದಿದ್ರು. ಅವ್ರನ್ನ ನೋಡಿ ನನಗೆ ಜ್ಞಾಪನ ಆಗಿದ್ದು ಒಂದೇ ಸಾಂಗು. ಯಾವ್ದು ಗೊತ್ತಾ? ಅಕ್ಕನೂ ಬಾವನು ಮಾತಾಡಿಸ್ಬಿಟ್ಟು ಬಾಗಿಲಿಗೆ ಮಾವಿನ ತೋರಣ ಕಟ್ಟೋಣ ಅಂತ ಮಾವಿನೆಲೆ ಬಿಡಿಸ್ಕೊಂಡು ಕೂತಿದ್ದೆ. ಎಲ್ಲವನ್ನೂ ಬಿಡಿಸ್ಕೊಬಿಟ್ಟು ಒಂದು ಸೈಡ್ಗೆ ತೆಗೆದಿಟ್ಕೊಂಡೆ. ಯಾವ್ಯಾವ ಒಂದೊಂದು ಸಮ ಇದ್ದಾವೆ ಅಂತ ಯಾವ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಹಾಗೆ ಉಳಿದಿರೋ ಮಾವಿನೆಲೆ ಎಲ್ಲ ನಮ್ಮ ಮನೆ ಹಸ್ಗಳಿಗೆ ಹಾಕ್ತೀವಿ. ಆಮೇಲೆ ನನ್ನ ಫ್ರೆಂಡು ಪೂಜೆಗೆ ಗುಡ್ದು ತಂದಿದ್ದೀನಿ, ಬಾ ಗೇಟಿಗೆ ತಂದು ಕೊಡ್ತೀನಿ ಅಂತ ಫೋನ್ ಮಾಡಿದ್ಲು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಗೇಟ್ಗೆ ಬೈಕ್ ತಗೊಂಡು ಹೋದೆ. ನಾನು ಹೋದೆ, ಕರೆಕ್ಟಾಗಿ ಅವರು ಬಂದರು. ಇಸ್ಕೊಂಡು ನನ್ನ ಮನೆ ಕಡೆ ಬಂದುಬಿಟ್ಟೆ. ಹೌದಾ? ಹೌದು. ಮನೆ ಹತ್ರ ಬಂದಾಗ ಐಸ್ ಕ್ಯಾಂಡಿ ಅವ್ರು ಬಂದಿದ್ರು. ಅವರಿಗೆಲ್ಲ ಒಂದೊಂದು ಐಸ್ ಕ್ಯಾಂಡಿ ಕೊಡಿಸಿ ನಾನು ಮಾತ್ರ 2 ತಗೊಂಡು ಕೂತ್ಕೊಂಡೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮಂತನ ಅಲ್ಲ, ಬಕಾಸುರ ವಂಶದವ್ರು ನೀವು. ಸಂಜೆವರೆಗೂ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಪೂಜೆ ಮಾಡೋಕ್ಕೆ ಯಾವ ಥರ ರೆಡಿ ಆಗಿದೆ ನೀವೇ ನೋಡಿ. ಹೆಂಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ಈ ಥರ ಯಾರ್ಯಾರು ಪೂಜೆ ಮಾಡಿದ್ದೀರಾ ಎಲ್ಲ ಕಮೆಂಟ್ ಮಾಡಿ. ಹಾಗೆ ಪೂಜೆ ಮಾಡಿಬಿಟ್ಟು ನಮ್ಮ ಅಪ್ಪಾಜಿ ಜೊತೆ ನಾನು ಕುತ್ತಿಗೆಗೆ ಲಿಂಗ ಕಟ್ಟಿಸ್ಕೊಂಡು ನಮ್ಮೂರ ದೇವಸ್ಥಾನ ಕಡೆ ಹೊರಟ್ವಿ. ಇದೇ ನಮ್ಮೂರ ದೇವಸ್ಥಾನ. ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ನಮ್ಮ ದೇವ್ರ ಹತ್ರ ಹೀಗಂತ ಬೇಡ್ಕೊಂಡೆ. ಅಲ್ಲಿಂದ ಬಂದು ಒಳ್ಳೆ ಊಟ ಮಾಡಿಕೊಂಡು ನಾನು ನಮ್ಮ ಭಾವನ ಲೂಡೋ ಆಡ್ತಾ ಕೂತಿದ್ದೆ. ಗೈಸ್, ಲೂಡೋದಲ್ಲಿ ನಮ್ಮ ಭಾವ ಸೋತೋಗೋ ರೇಂಜಿಗೈತೆ. ನೋಡಿ ನಮ್ಮ ಬಾವನ ಕಡೆ ಸೋಲ್ತೀನಿ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ವಿನ್ನರ್ ಚಿಕನ್ ಡಿನ್ನರ್ ನೋಡಿ. ನಾನೇ ಆಯ್ತು ಕೈ ಆಟ ಆಡ್ಕೊಂಡು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟ್ವಿ. ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ. ಇಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೇಗಿದೆ ಡೆಕೋರೇಷನ್ ಎಲ್ಲ ಅಂತ ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಅಲ್ಲಿ ಭಜನೆ ಮಾಡ್ತಿದ್ರು. ಭಜನೆ ಎಲ್ಲ ನೋಡಿಕೊಂಡು ಸೀದಾ ನಮ್ಮ ಊರ ಕಡೆಗೆ ಬಂದು. ಇವತ್ತಿನ ಲಾಗ್ ಇಷ್ಟ ಫ್ರೆಂಡ್ಸ್. ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಅಷ್ಟೇ.